ವೆಲ್ಕಮ್ ಟು ಸಿರಿಮನೆ. ಇವತ್ತಂತೂ ಒಂಥರ ಹೊಸ ಜೋಶಲ್ಲಿ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಯಾಕಂದರೆ ಇಷ್ಟು ದಿನ ಆಲ್ಮೋಸ್ಟ್ ಈ ಮಂತಲ್ಲಿ ನಾನು ಒಂದು 2 ವೀಡಿಯೋಸ್ ಹಾಕಿರೋದು ಹೆಚ್ಚು. 15 ಡೇಸ್ ಕಂಪ್ಲೀಟ್ ಆಗೋಯ್ತು, ವೀಡಿಯೋಸ್ ಹಾಕೋಕ್ಕೆ ಆಗಲೇ ಇಲ್ಲ. ಹಾಗಾಗಿ ಇನ್ನು ಮುಂದೆ ನಾನು ನೀಟಾಗಿ ಕರೆಕ್ಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ. ಮೊದಲು ನನ್ನ ಒಂದು ಯೂಟ್ಯೂಬ್ ಜರ್ನಿ ಯಾವ ರೀತಿಯಾಗಿತ್ತು ಆ ರೀತಿ ಶೇರ್ ಮಾಡೋಣ. ಇವತ್ತಿಂದ ಕರೆಕ್ಟಾಗಿ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀನಿ. ಹೇಗಿರುತ್ತೋ ಡೈಲಿ ನನ್ನ ರೊಟೀನ್ಸ್ ಯಾವ ರೀತಿ ಇರುತ್ತೋ, ನಾನು ಏನು ಮಾಡ್ತೀನೋ ಹೇಗಿರ್ತೀನೋ ಅದನ್ನು ಮಾಡೋಣ. ಮೊದಲೆಲ್ಲ ನಾನು ಯಾವ ರೀತಿಯಾಗಿ ನಮ್ಮ ಒಂದು ಪ್ರೀತಿ ವಿಶ್ವಾಸ ಡೈಲಿ ಒಂದು ಮಾತುಕತೆ ಹೇಗಿತ್ತು, ಹೇಗೆ ಹೋಗ್ತಾಯಿತ್ತು ಅದನ್ನೆಲ್ಲೋ ನಾನು ಮಿಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಸುಮಾರು ಜನ ನನಗೆ ಹೇಳ್ತಾ ಇದ್ದಿದ್ದು, ನಿಮ್ಮ ಒಂದು ಡಯಟ್ ರೊಟೀನ್ನ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಶುರು ಮಾಡಿ, ನಾವು ಫಾಲೋ ಮಾಡ್ತೀವಿ ಅಂತ. ನಿಜ ಹೇಳಬೇಕು ಅಂದರೆ 1.5 ವರ್ಷ ಆಯಿತು ನನ್ನ ಒಂದು ಡಯಟ್ ಅಥವಾ ಫಿಟ್ನೆಸ್ ಅನ್ನೋದನ್ನು ನಾನು ಸರಿಯಾಗಿ ಮಾಡಿದೆ. ಮಿಸ್ ಮಾಡಿಕೊಂಡು ಇಷ್ಟ ಆದಾಗ ಒಂಥರ, ಆಗದೆ ಇದ್ದಾಗ ಒಂಥರ ಹೆಂಗೆ ಅಂತಂದರೆ, ಯಾಕಂದ್ರೆ ನಮ್ಮ ಒಂದು ಏನಂತ ಹೇಳ್ತಾರೆ, ಒಂದು ಸ್ಟ್ರಾಂಗ್ ಮೈಂಡ್ ಅನ್ನೋದು ನನ್ನಲ್ಲಿ ಇರಲಿಲ್ಲ. ಆವಾಗ ಸ್ವಲ್ಪ ಅಪ್ಪನ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ, ಅಥವಾ ನನಗೆ ಹೋದ ವರ್ಷ ಆದಂಥ ಎಷ್ಟೋ ಇಂಜುರೀಸ್ಗಳು ಬ್ಯಾಕ್ ಟು ಬ್ಯಾಕ್ ಹೆಲ್ತ್ ಇಶ್ಯೂಸ್ಗಳಾಗಿದ್ದು, ಅದೆಲ್ಲ ಏನಾಗೋಯಿತು, ನನಗೆ ಒಂದೇ ರೀತಿಯಾಗಿ ನನಗೆ ಬಾಡಿ ಮೇಂಟೈನ್ ಮಾಡೋಕ್ಕೆ ಅಥವಾ ಡಯಟ್ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಈ ವರ್ಷ ತುಂಬ ಸ್ಟ್ರಿಕ್ಟಾಗಿ ತೊಗೊಳ್ತಾ ಇದ್ದೀನಿ. ಅದರಲ್ಲೂ ನಾನು ಜಾನ್ವರಿಯಿಂದನೇ ಸ್ಟ್ರಿಕ್ಟಾಗಿ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಬೇರೆ ಥರನೇ ಆಗ್ತಾ ಬಂತು. ಆದರೆ ಈಗ ಡಿಸೈಡ್ ಮಾಡಿದ್ದೀನಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡೋಣ. ಸಾಕು, ಇಷ್ಟು ಅಂದರೆ 1.5 ವರ್ಷ ನಾನು ಏನು ಎಲ್ಲ ಎಡವಟ್ಟು ಮಾಡಿಕೊಂಡೆ, ಅದು ಈಗ ನನ್ನ ಬಾಡಿ ಮೇಲೆ ಮತ್ತೆ ಅದು ಪ್ರಾಬ್ಲಮ್ ಆಗೋಕ್ಕೆ ಶುರುವಾಗಿದೆ. ಹಾಗಾಗಿ ಓವರ್ ವೆಯ್ಟ್ ಆಗ್ತಾಯಿದ್ದೀನಿ ಅಂತ ನನಗೆ ಫೀಲ್ ಆಗಿದೆ. ಎಲ್ಲೋ ಒಂದು ಕಡೆ ನನ್ನ ವೆಯ್ಟ್ ಅಂದರೆ ನಾನು ತೂಕ ಜಾಸ್ತಿ ಆಗ್ತೀನಿ ಅಂದರೆ 65 kg, ಅದೇ ಹೆಚ್ಚಾಗ್ತಾಯಿತ್ತು. 65 kg ಆಗಿದ ತಕ್ಷಣ ಆಟೋಮೆಟಿಕ್ಲಿ ನಾನು 60 kgಗೆ ಬಂದು ಉಳಿತಾ ಇದ್ದೆ. ಬಟ್ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ಕೊಂಬಂದೆ. ಅಯ್ಯೋ ಬಿಡು, ಏನಾಗಲ್ಲ, ಮತ್ತು ಟೈಮ್ ಇಲ್ಲ, ಕೆಲಸ, ಒಂದು ಕಡೆ ಅಪ್ಪ, ಹಾಸ್ಪಿಟ್ಲು, ಅದು ಇದು ಆ ಥರನೇ ಯೋಚನೆ ಮಾಡ್ಕೊಂಡೆಲ್ಲೋ ನನ್ನ ಆರೋಗ್ಯದ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ. ಈಗ ಅನ್ನಿಸ್ತಾ ಇದೆ, ಫಸ್ಟು ನಮ್ಮ ಆರೋಗ್ಯದ ಮೇಲೆ ನಾವು ಗಮನ ಕೊಡಬೇಕು. ಯಾಕಂದರೆ ನಮ್ಮನ್ನು ನಂಬ್ಕೊಂಡಿರೋವಂಥ ನಮ್ಮ ಮಕ್ಕಳು, ನಮ್ಮ ಮನೆ, ನಮ್ಮ ಸಂಸಾರ ಅನ್ನೋದು ತುಂಬ ಇರುತ್ತೆ. ಒಬ್ಬರಿಂದ ನೆಗ್ಲೆಕ್ಟ್ ಮಾಡೋದ್ರಿಂದ, ನಾನು ನೆಗ್ಲೆಕ್ಟ್ ಮಾಡೋದ್ರಿಂದ ಆಲ್ಮೋಸ್ಟ್ ನಾನೊಂದು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಮಲಗಿದ್ರೆ ನಮ್ಮ ಇಡೀ ಮನೆ ಯಾರು ನೋಡ್ಕೊಳ್ತಾರೆ ಅಲ್ವಾ? ಹೆಣ್ಮಕ್ಳುಗಳು ನಾವು ಮಾಡೋದು ತಪ್ಪೇ ಇದು. ನಾವು ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋದಿಲ್ಲ. ಕೆಲಸದ ಒತ್ತಡ ಅಥವಾ ಬೇರೆ ಏನೋ ತಲೆಯಲ್ಲಿ ಯೋಚನೆಗಳು, ಟೆನ್ಷನ್ ಇವೆಲ್ಲ ಮಾಡ್ಕೊಂಡು ಏನು ಮಾಡ್ತೀವಿ, ನಮ್ಮನ್ನು ನಾವು ಮರ್ತೋಗ್ಬಿಟ್ಟು ಉಳಿದಿದ್ದು ಇರೋವಂಥದ್ದು ಆ ಥರದ್ದೆಲ್ಲ ತಿಂದು ಈ ರೀತಿ ಹಾಕ್ತೀವಿ. ಈಗ ಸುಮಾರು ಜನ ನಾನು ಕೇಳ್ತಾ ಇದ್ರಿ, ಎಷ್ಟು ವೆಯ್ಟ್ ಇದ್ದೀರಾ ಅಂತ. ಬರೀ ಇವಾಗ ನಾನು ಹೇಳಬೇಕಂದ್ರೆ ಕರೆಕ್ಟಾಗಿ 70 kg ಆಗಿದ್ದೀನಿ ಈಗ. ನನಗೆ ಬೇಜಾರಾಗ್ತಾಯಿದೆ ನನ್ನ ವೆಯ್ಟ್ ನಾನು ನೋಡಿಕೊಂಡು. ಹಾಗಾಗಿ ಮೆಂಟಲಿ ಸ್ಟ್ರಾಂಗಾಗಿ ನಾನು ರೆಡಿ ಆಗ್ತಾಯಿದ್ದೀನಿ ನನ್ನ ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೆ. ನನ್ನ ಒಂದು ಈ ಜರ್ನಿ ಏನಿದೆ ಈಗ ನಾನು ನಿಮ್ಮ ಹತ್ರ ಕರೆಕ್ಟಾಗಿ ಅದನ್ನು ಹೇಳ್ಕೊಳ್ಳೋದಕ್ಕೆ, ಅಥವಾ ನಾನು ಯಾವ ರೀತಿಯಾಗಿ ಫುಡ್ ರೊಟೀನ್ನ ಶುರು ಮಾಡ್ತೀನಿ, ನನ್ನ ಒಂದು ಗೋಲ್ ಏನಿದೆ 10 kg ಈಗ ಕಡಿಮೆ ಮಾಡಬೇಕು ಅದನ್ನು ನಾನು ಯಾವ ರೀತಿಯಾಗಿ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇನ್ನು ಮುಂದೆ ಆದಷ್ಟು ಡೈಲಿ ರೊಟೀನ್ ಮಾಡ್ತೀನಿ. ನನ್ನ ಒಂದು ಫುಡ್ ರೊಟೀನ್ ಯಾವ ರೀತಿಯಾಗಿರುತ್ತೆ, ಹೇಗಿರುತ್ತೆ, ಈ ಒಂದು 10 kg ತೂಕನ ನಾನು ಹೇಗೆ ಇಳಿಸ್ತೀನಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. 70 kg 70 kg ಇವಾಗ ಆಗಿರೋ ಅಂಥದ್ದು. ಹಾಗಾಗಿ ಡಿಸೈಡ್ ಮಾಡಿದ್ದೀನಿ. ಹಾಗೆ ಇಷ್ಟು ದಿನ ಸರಿಯಾಗಿ ಬ್ಲಾಗ್ ಹಾಕ್ತಾ ಇರೋದಕ್ಕೆ ಕಾರಣವೂ ಕೂಡ ಒಂದು ಆಲ್ರೆಡಿ ಹೇಳ್ದಂಗೆ ಅಪ್ಪಂಗೆ ಹುಷಾರಿಲ್ಲದೆ ಇರೋದು ಕೂಡ. ಏನಪ್ಪ ಅಂತಂದರೆ ಲಾಸ್ಟ್ ಅಂದರೆ ಏಪ್ರಿಲ್ 24th ನಾವು ಫ್ಯಾಮಿಲಿ ಎಲ್ಲರೂ ಮನೆ ದೇವ್ರಿಗೆ ಅಂತ ಹೋಗಿದ್ಮೇಲೆ ಅಲ್ಲಿಂದ ಫ್ರೈಡೇ ಹೋಗ್ಬಿಟ್ಟು 24th ಫ್ರೈಡೇ ಮನೆ ದೇವರೆಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕಮ್ಮವರು ಊರಿಗೆ ಬನ್ನಿ, ನಮ್ಮ ಮನೇಲಿ 1-2 ದಿನ ಇದ್ದು ಹೋಗೋರಂತೆ ಅಂದರು. ಅಲ್ಲಿಂದ ನಾನು ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು ಎಲ್ಲರೂ ಕೂಡ ನಮ್ಮ ಇವ್ರ ಮನೆಯಲ್ಲ ಅಂದರೆ ಚಿಕ್ಕಮ್ಮ ಮನೇಲಿ ಉಳ್ಕೊಂಡ್ವಿ. ಚಿಕ್ಕಪ್ಪ ಮನೇಲಿ
ಉಳ್ದಿದ್ದು ಶುಕ್ರವಾರ ನೈಟ್ ಆಯಿತು, ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋಗೋಷ್ಟರಲ್ಲೇ ನೈಟ್ ಆಯಿತು. ನೆಕ್ಸ್ಟು ಶನಿವಾರ ಭಾನುವಾರ 2 ದಿನ, ಅಂದರೆ ಸೋಮವಾರ 3 ದಿನ ಇದ್ವಿ ಅಂದ್ಕೊಳ್ಳಿ. ಶನಿವಾರ ಭಾನುವಾರ ಸೋಮವಾರ ನೈಟ್ ಒಂದು ಫೋನ್ ಬರುತ್ತೆ, ಅಪ್ಪನಿಗೆ ಸೀರಿಯಸ್ ಆಗಿದೆ, ಅಪ್ಪನ ಹಾಸ್ಪಿಟಲ್ಗೆ ಇದು ಮಾಡಿದ್ದೀವಿ, ICUಲಿದ್ದಾರೆ, ಎಮರ್ಜೆನ್ಸಿ, ಡಾಕ್ಟರ್ ಏನೂ ಹೇಳೋಕ್ಕಾಗಲ್ಲ ಅಂತಿದ್ದಾರೆ ಹೀಗೆ ಅಂತ. ಒಂಥರ ಗಾಬರಿ ಆಯಿತು ನಮಗೂ ಕೂಡ. ಆ ಟೈಮಲ್ಲಿ ಇಮಿಡಿಯೇಟಾಗಿ ನೈಟೇ ನಾವು ರಿಟರ್ನ್ ಆದ್ವಿ ಬೆಂಗಳೂರಿಗೆ. ರಿಟರ್ನ್ ಆಗಿ ಅಪ್ಪನ ನೋಡಿ ಆಮೇಲೆ ಅಪ್ಪ ಆಲ್ಮೋಸ್ಟ್ 1 ವೀಕ್ ICUಲ್ಲೇ ಇದ್ದರು. ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ಬೆಟರ್ ಅನ್ನೋ ಥರ ಅನ್ನಿಸ್ತು. ಆಮೇಲೆ ನೆಕ್ಸ್ಟು ನಾರ್ಮಲ್ ವಾರ್ಡ್ಗೆ ಹಾಕಿದರು. ಆ ವಾರ್ಡಲ್ಲಿ 1 ವೀಕ್ ಇದ್ದರು. ಇವಾಗ ಆರಾಮಿದ್ದಾರೆ. ಸುಮಾರು ಜನ ನನಗೆ ಏನಂತ ಹೇಳ್ತಾರೆ, ಅಪ್ಪನ ಬಗ್ಗೆ, ನನ್ನ ಹೆಲ್ತ್ ಇಶ್ಯೂಸ್ ಬಗ್ಗೆ ಹೇಳಿದ್ಮೇಲೆ ಕಮೆಂಟ್ ಹಾಕಿದರು, ಬೇರೆ ಬೇರೆ ಒಂದು ಮೆನ್ಷನ್ ಮಾಡಿದರು. ಅಂದರೆ ನೀವು ಇಲ್ಲಿ ತೋರಿಸಿ, ಅಲ್ಲಿ ತೋರಿಸಿ, ಇದು ಸರಿ ಹೋಗುತ್ತೆ, ಅದು ಸರಿ ಹೋಗುತ್ತೆ, ಅಥವಾ ಈ ಥರದ್ದೆಲ್ಲ ಇದೆ ನೋಡಿ, ಆಯುರ್ವೇದಿಕ್ ಎಲ್ಲ ಇದೆ ಅಂತ. ಕೆಲವೊಂದನ್ನು ನಾನು ಯೂಟ್ಯೂಬಲ್ಲಿ ಮೆನ್ಷನ್ ಮಾಡೋ ಹಾಗಿಲ್ಲ, ಯಾಕಂದರೆ ನಾವು ಮೆನ್ಷನ್ ಮಾಡಿದರೆ ಆಟೋಮೆಟಿಕ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಬ್ಲಾಕ್ ಮಾಡಿಬಿಡ್ತಾರೆ. ಯಾಕಂದರೆ ಅವೆಲ್ಲ ಏನಂತ ದೊಡ್ಡ ದೊಡ್ಡ ನೇಮಿಂಗ್ ಬ್ರ್ಯಾಂಡ್ಗಳು ಇರೋದ್ರಿಂದ ನಾವು ಅವನ್ನ ಮೆನ್ಷನ್ ಮಾಡೋಕ್ಕಾಗಲ್ಲ. ನಾವೆಲ್ಲ ಸಣ್ಣ ಪುಟ್ಟ ಯೂಟ್ಯೂಬರ್ಸು. ಆಮೇಲೆ ಆ ಕ್ಲೈಮ್ನೆಲ್ಲನೂ ಕೂಡ ಎದುರಿಸೋಕ್ಕೂ ನಮ್ಮ ಕೈಲಿ ಶಕ್ತಿ ಇರೋದಿಲ್ಲ. ಹಾಗಾಗಿ ನನ್ನ ಹೆಸರು ಹೇಳೋದಿಲ್ಲ, ಅರ್ಥ ಮಾಡ್ಕೊಳ್ಳಿ ಅದೊಂದು. ಸುಮಾರು ಜನ ನನಗೆ ಅಪ್ಪಂಗೆ ಹುಷಾರಿಲ್ಲ ಅಂದಾಗ ಒಂದು ಆಯುರ್ವೇದಿಕ್ದು ಮೆನ್ಷನ್ ಮಾಡ್ತಾರೆ, ಸುಷ್ಮಾ ಇಲ್ಲಿ ಕರ್ಕೊಂಡು ಹೋಗಿ ಹೀಗೆ ಅಂತ. ಬಟ್ ನಾನು ಆಲ್ರೆಡಿ ಹೇಳಿದ್ದೆ ಎಷ್ಟೋ ಜನಕ್ಕೆ, ಒಬ್ಬ ಕ್ಯಾನ್ಸರ್ ಇರೋ ಪೇಷಂಟ್ ಇರೋ ಮನೆಯಲ್ಲಿ ಅವರು ಮಾಡದೇ ಇರೋವಂಥ ಪ್ರಯತ್ನಗಳಿರೋದಿಲ್ಲ, ಅವರು ತೋರಿಸ್ದೇ ಇರೋದು, ಹೋಗದೇ ಇರೋದು, ನೋಡದೇ ಇರೋವಂಥ ಡಾಕ್ಟ್ರುಗಳಿರೋದಿಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಪ್ರತಿಯೊಬ್ಬರು ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಕಡೆಗೂ ಜನ ಓಡಾಡ್ತಾರೆ. ಅದು ಎಕ್ಸ್ಪೀರಿಯೆನ್ಸ್ ನಂಗೆ ಆಲ್ರೆಡಿ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಯೂಟ್ಯೂಬಲ್ಲಿ ಸುಮಾರು ಜನ ಪ್ರಮೋಷನ್ ಮಾಡಿದ್ದಾರೆ ಒಂದು ಆಯುರ್ವೇದಿಕ್ ಏನಿದೆ ಒಂದು ಹಾಸ್ಪಿಟಲ್ ಅಂತ ಹೇಳಲ್ಲ, ಏನು ಹೇಳಿ ನಂಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಆಯುರ್ವೇದಿಕ್ದು ಮೆನ್ಷನ್ ಮಾಡಿದ್ದಾರೆ. ಸುಮಾರು ಜನ ನನಗೆ ಕಮೆಂಟ್ಸಲ್ಲೂ ಹಾಕಿದ್ರಿ ಆ ವ್ಲಾಗಿಗೆ, ಜೊತೆಗೆ ವಾಟ್ಸಪ್ಪಲ್ಲೂ ಕೂಡ ಮೆನ್ಷನ್ ಮಾಡಿದ್ರಿ, ಒಂಥರ ಫೋನ್ ಮಾಡು ಕೂಡ ಹೇಳಿದ್ರಿ, ವೀಡಿಯೋಸ್ ಎಲ್ಲ ಕಳಿಸಿದ್ರಿ. ನೋಡಿ ಇವರೆಲ್ಲ ಪ್ರಮೋಷನ್ ಮಾಡಿದ್ದಾರೆ, ಈ ಹಾಸ್ಪಿಟ್ಲ್ ಇದೆಯಂತೆ ಕ್ಯಾನ್ಸರ್ಗೆ, ನೀವು ಅಲ್ಲೋಗಿ ತೋರಿಸಿ ಮಾಡಿ ಅಂತ ಎಲ್ಲ. ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಾನು ಯಾವುದನ್ನು ಕೂಡ ಪ್ರಮೋಷನ್ ಮಾಡೋದಿಲ್ಲ, ಜಾಸ್ತಿ ಮೇಕಪ್ ಮಾಡೋದಿಲ್ಲ, ಹೇರ್ಸ್ ಯಾವುದು ಮಾಡೋದಿಲ್ಲ. ನಾನು ಮಾಡಿರೋದು ಬರೀ ಕುಕ್ಕಿಂಗ್ದು ಒಂದೇ, ಅಂದರೆ ಪಾತ್ರೆಗಳು. ಯಾಕಂದರೆ ಪಾತ್ರೆಗಳನ್ನ ನಾವು ಮೆಟೀರಿಯಲ್ಸ್ನ ತರಿಸ್ಕೊಂಡು ನೋಡಿ ಬೆಸ್ಟ್ ಅನ್ಸೋದನ್ನು ಮಾತ್ರ ನಾನು ಪ್ರಮೋಷನ್ ಮಾಡಿದ್ದೀನಿ. ಅದು ಬಿಟ್ಟು ಬೇರೆ ಯಾವುದು ಪ್ರಮೋಷನ್ ಮಾಡಲ್ಲ. ಯಾಕಂದರೆ ಕೆಲವೊಂದು ಜಸ್ಟ್ ಶೋ ಆಫ್ ಇರುತ್ತೆ, ಏನೂ ವರ್ತ್ ಇರಲ್ಲ, ಅದರಿಂದ ಏನೂ ಉಪಯೋಗ ಇರೋದಿಲ್ಲ. ಜನಕ್ಕೆ ನಮ್ಮಂಥ ಯೂಟ್ಯೂಬರ್ನ ಬಳಸ್ಕೊಂಡು ಬೇರೆ ಜನಗಳಿಗೆ ಮೋಸ ಮಾಡ್ತಾರೆ. ಹಾಗಾಗಿ ನನಗೆ ಆ ಥರ ಬರುವಂಥ ಪ್ರಮೋಷನ್ಸ್ ಯಾವುದೂ ನಾನು ಮಾಡೋದಿಲ್ಲ. ಜೊತೆಗೆ ನೀವೆಲ್ಲ ಏನು ನನಗೆ ಮೆನ್ಷನ್ ಮಾಡಿದ್ರಿ, ಸುಮಾರು ಜನ ಯೂಟ್ಯೂಬರ್ಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ಸುಷ್ಮಾ ನೋಡಿ ಅಲ್ಲಿ ಹೋದರೆ ಎಲ್ಲ ಕ್ಯೂರ್ ಆಗಿಬಿಡುತ್ತಂತೆ, ಹಾಗೆ ಹೀಗೆ ಅಂತೆಲ್ಲ. ಅದನ್ನು ಪ್ರಮೋಷನ್ ಬರೋ ಮುಂಚೆನೇ ನಾವು ವಿಚಾರಿಸಿ ಮಾಡಿ ಹೋಗಿ ತೋರಿಸಿ ಏನೂ ವರ್ತ್ ಇಲ್ಲದೆ ಇರೋದಕ್ಕೆ ನಾವು ಬಿಟ್ಟಿದ್ದು. ಇದೊಂದು ಜನಕ್ಕೆ ಅವೇರ್ನೆಸ್ ವಿಡಿಯೋ ಅಂತಲೂ ಕೂಡ ಅಂದ್ಕೊಳ್ಳಿ. ಸುಮ್ಮನೆ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿ ಮೋಸ ಹೋಗಬೇಡಿ. ಜೊತೆಗೆ ನೀವು ಅಲ್ಲಿ ಹೋದರೂ ಕೂಡ, ಎಲ್ಲೇ ಹೋದ್ರೂ ಒಂದು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಮೆಡಿಸಿನ್ಸ್ಗಳನ್ನ ತೊಗೊಳ್ಳಿ. ಅವರು ಏನು ಹೇಳ್ತಾರೆ ಅದನ್ನು. ಈಗ ನೀವು ಹೋಗಿದ ತಕ್ಷಣ ಸ್ಟಾರ್ಟಿಂಗೇ ಮಿನಿಮಮ್ ಅಂದರೂ ಅವರು ನಿಮಗೆ ಮೆಡಿಸಿನ್ಸ್ ಅಂತ ಮೆನ್ಷನ್ ಮಾಡೋದು 25,000 to 30,000, ಮಿನಿಮಮ್ ಅಂದರೆ 20,000 ರೂಪಾಯಿ ಸ್ಟಾರ್ಟಿಂಗೇ ಅವರು ನಮಗೆ ಮೆಡಿಸಿನ್ಸ್ ಕೊಡ್ತಾರೆ. ಬಟ್ ಆ ಮೆಡಿಸಿನ್ಸ್ ನಾವು ತೊಗೋಬೇಕಾದ್ರೆ ನಾವು ಏನು ಇಂಗ್ಲೀಷ್ ಮೆಡಿಸಿನ್ಸ್ ಇವಾಗ ಏನು ತೋರಿಸ್ತಾ ಇರ್ತೀವಿ ಡಾಕ್ಟರ್ಗೆ, ಅವ್ರು ಏನು ನಮ್ಮ ಕೀಮೋ ಕೊಡ್ತಾ ಇರ್ತಾರೆ ಅಥವಾ ಮೆಡಿಸಿನ್ಸ್ ಕೊಡ್ತಾ ಇರ್ತಾರೆ, ಅದನ್ನು ನಾವು ತೊಗೋಬೇಕು. ಅದನ್ನು ತೊಗೊಂಡು ಈ ಆಯುರ್ವೇದಿಕ್ ಅವ್ರು ಕೊಡೋದು ತೊಗೋಬೇಕು. ಬಟ್ ಕೀಮೋ ಏನಾದರೂ ತೊಗೋಬೇಕು ಅಂದರೆ ಅವ್ರು ಮೆನ್ಷನ್ ಮಾಡ್ತಾರೆ, ನೀವು ಕೀಮೋ ತೊಗೊಂಡಾಗಿ 3 days ಆದಮೇಲೆ ನಮ್ಮ ಮೆಡಿಸಿನ್ಸ್ನ ತೊಗೋಬೇಕು ಅಂತ. ಅವ್ರ ಮೆಡಿಸಿನ್ಸ್ನ ನಾವು ತೊಗೋತಾ ಇದ್ದರೂ ಕೂಡ ಯಾವುದೇ ರೀತಿಯಾದಂತಹ ವರ್ಕ್ ಆಗೋದಿಲ್ಲ. ಅವ್ರನ್ನ ನಾವು ಕೇಳಿರ್ತೀವಿ, ಈ ಮೆಡಿಸಿನ್ಸು ಓಕೆ ಕ್ಯೂರ್ ಮಾಡುತ್ತಾ, ಈ ಕ್ಯಾನ್ಸರ್ ಪೇಷಂಟ್ ಹೋಗೋದೇ ಎಂಟಿಗೆ ಆಯುರ್ವೇದಿಕ್ ಆಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ, ನಮ್ಮ ಒಂದು ಕಂಡೀಷನ್ ಏನಿದೆ ಅದು ಕಡಿಮೆ ಆಗುತ್ತಾ ಅಥವಾ ಅದು ಬೇರೆ ಥರ ಏನೂ ಪ್ರಾಬ್ಲಮ್ ಆಗದೆ, ಸೈಡ್ ಎಫೆಕ್ಟ್ ಏನೂ ಆಗದೇ ಕಾಪಾಡುತ್ತಾ ಅಂತ. ಬಟ್ ಅವ್ರ ಕಡೆಯಿಂದ ಬರೋವಂಥದ್ದು ಏನಿರುತ್ತೆ ಅಂದರೆ, ಇದು ನಿಮ್ಗೆ ಇವಾಗ ಏನಿದೆ ಸ್ಥಿತಿ ಅದರಲ್ಲೇ ಇರುತ್ತೆ, ಕಡಿಮೆನೂ ಮಾಡಲ್ಲ ಜಾಸ್ತಿನೂ ಮಾಡಲ್ಲ. ಆದರೆ ನೀವು ನಾರ್ಮಲಿ ಡಾಕ್ಟ್ರ್ ಹತ್ರ ತೋರಿಸಿ ಏನು ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಲ್ವಾ, ಆ ಟ್ರೀಟ್ಮೆಂಟ್ ಜೊತೆ ಇದನ್ನು ತೊಗೋಬೇಕು, ಆ ಟ್ರೀಟ್ಮೆಂಟ್ ಬಿಡೋ ಹಾಗಿಲ್ಲ.
ಅವ್ರು ಏನು ಕೊಡ್ತಾ ಇರ್ತಾರೆ, ಇವಾಗ ಮೆಡಿಸನ್ಸ್ ಆಗ್ಬೋದು, ಟ್ಯಾಬ್ಲೆಟ್ ಆಗ್ಬೋದು, ಕೀಮೋ ಆಗ್ಬೋದು, ಅಥವಾ ರೇಡಿಯೇಷನ್ ಆಗ್ಬೋದು, ನಿಮ್ಗೆ ಏನು ಕೊಡ್ತಾ ಇರ್ತಾರೆ, ಕ್ಯಾನ್ಸರ್ಗೆ ಪೇಷಂಟ್ಗೆ ಹೊರಗಡೆ ಡಾಕ್ಟರ್ಸ್ ನಿಮ್ಗೆ ಏನು ಕೊಡ್ತಾ ಇರ್ತಾರೆ ಅದನ್ನು ನಾವು ತೊಗೊತಾನೆ ಇರಬೇಕು, ಅದನ್ನು ಬಿಡೋ ಹಾಗಿಲ್ಲ. ಅದ್ರ ಜೊತೆಗೆ ಇವ್ರು ಕೊಡೋಂತಹ ಮೆಡಿಸನ್ಸ್ನ ನಾವು ತೊಗೋಬೇಕು. ಇವ್ರು ಕೊಡೋದು ಯಾಕೆ ಮೆಡಿಸನ್ನು, ಏನು ಮೆಡಿಸನ್ನು ಅಂತ ನಾವು ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ನಾವು ಕೊಡೋದು ನಿಮಗೆ ಹೊಟ್ಟೆ ಹಶ್ವಾಗಕ್ಕೆ, ಇಮ್ಯುನಿಟಿ ಪವರ್ ಬಿಲ್ಡ್ ಮಾಡೋದಕ್ಕೆ, ಚೆನ್ನಾಗಿ ಊಟ ಸೇರಿಸೋದಕ್ಕೆ, ನಿಮ್ಮ ಬಾಡಿನ ಒಂದು ಒಳ್ಳೆ ರೀತಿಯಾಗಿ ಮೇಂಟೈನ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಮೆಡಿಸನ್ಸ್ ಇರುತ್ತೆ. ಬಟ್ ಇದು ನಿಮ್ಮ ಒಂದು ಕಾಯಿಲೆಗೆ ಏನಿರುತ್ತೆ ಯೂಸ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಾಡಿಯಲ್ಲಿ ಬೇರೆ ಕಡೆ ಸ್ಪ್ರೆಡ್ ಆಗದೇ ಇರೋ ರೀತಿಯಾಗಿ ಕಾಪಾಡುತ್ತೆ ಅಂತ ಮೆನ್ಷನ್ ಮಾಡ್ತಾರೆ. ಬಟ್ ಅವ್ರು ಕೊಡುವಂಥ ಮೆಡಿಸಿನ್ಸ್ ತೊಗೊಂಡ್ಮೇಲೇ ನಮ್ಮ ತಂದೆಗೆ ಎಲ್ಲೋ ಒಂದು ಕಡೆ ಏನಂದರೆ, ಈ ಕಡೆ ಇಂಗ್ಲೀಷ್ ಮೆಡಿಸನ್ಸು ತೊಗೋತಾಯಿದ್ರು, ಅಂದರೆ ಡಾಕ್ಟರ್ಸ್ ಸಜೆಸ್ಟ್ ಮಾಡಿದ್ದು ತೊಗೋತಾಯಿದ್ರು, ಅದ್ರ ಜೊತೆ ಇವರು ಮೆನ್ಷನ್ ಮಾಡಿದ್ದು ತೊಗೋಬೇಕು, ಏನು ಆಯುರ್ವೇದಿಕ್ ಅಂತ ಹೇಳಿ ಕೊಡ್ತಾರೆ, ಅಥವಾ ಈ ಥರದ್ದು ಕ್ಯಾನ್ಸರ್ ಎಲ್ಲ ಪೂರ್ತಿ ಗುಣ ಮಾಡಿಬಿಡ್ತೀವಿ, ಹೋಗಿಸ್ಬಿಡ್ತೀವಿ ಅಂತ ಸುಮಾರು ಜನ ಏನು ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಪ್ರಮೋಷನ್ ಮಾಡಿದ್ದಾರೆ ಆ ಕಡೆಯಿಂದ. ಮತ್ತು ಹೋಗಿದ ತಕ್ಷಣವೇ ಅವ್ರೇನು ಮಾಡ್ತಾರೆ, ಮೇಡಮ್ ವಿಡಿಯೋ ಮಾಡ್ಕೋಬೋದಾ, ನೀವು ನಮಗೆ ವಿಡಿಯೋ ಮಾಡಿ ವಿಡಿಯೋದಲ್ಲಿ ಹೇಳಿ ಹೇಗೆ ಅನ್ನಿಸ್ತು ಅಂತ. ನಾವು ಜಸ್ಟ್ ಅವಾಗ ತಾನೇ ಹೋಗಿರ್ತೀವಿ, ಟ್ರೀಟ್ಮೆಂಟ್ ಇನ್ನೂ ಏನೂ ಕೊಟ್ಟಿರೋದಿಲ್ಲ, ಜಸ್ಟ್ ಅವ್ರು ನಮಗೆ ಮೆಡಿಸಿನ್ಸ್ನ ಮೆನ್ಷನ್ ಮಾಡ್ತಾರೆ, ಇದು ಮಾಡ್ತಾರೆ, ಕ್ಯೂರ್ ಆಗಿದೆಯಾ ಇಲ್ವಾ ಏನು ಅಂತ ಅಟ್ಲೀಸ್ಟ್ 1 ವೀಕು ಕೂಡ ನಮಗೆ ಟೈಮ್ ಕೊಟ್ಟಿದ್ದಾರೆ, ಮಾಡ್ಬೋದಾ ವೀಡಿಯೋ ಅಂತ ನಾವು ಒಪ್ಕೊಳ್ಳೋದಿಲ್ಲ. ನಮಗೆ ಏನು ಇದರಿಂದ ಯೂಸ್ ಇದ್ದರೆ ನಾವು ಅದು ವೀಡಿಯೋ ಮಾಡಿ, ಇಲ್ಲ ಇಲ್ಲಿ ಬಂದಿದ್ದೆ ಕ್ಯೂರ್ ಆಗಿದೆ ಅಥವಾ ಬೆಟರ್ ಆಗಿದ್ದಾರೆ ಅಂತ ಏನಾದರೂ ಒಂದು ಹೇಳ್ಬೋದು. ಇನ್ನೂ ಮೆಡಿಸನ್ಸೇ ತೊಗೊಂಡಿಲ್ಲ, ಜಸ್ಟ್ ನಿಮ್ಮನ್ನು ನೋಡೋಕ್ಕೆ ಬಂದಾಗಲೇ ವೀಡಿಯೋ ಮಾಡಿ ಇವ್ರು ಒಳ್ಳೆಯವರು ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಹಾಗಾಗಿ ಎಷ್ಟೋ ಜನಕ್ಕೆ ನಾನು ಹೇಳ್ತೀನಿ, ದಯವಿಟ್ಟು ಕೆಲವೊಬ್ಬರು ಇನ್ಫ್ಲೂಯೆನ್ಸರ್ಸ್ ಏನಿರ್ತಾರೆ, ಪ್ರಮೋಷನ್ಸ್ ಏನಿರ್ತಾರೆ, ಅವರನ್ನು ನಂಬಿ ಮೋಸ ಹೋಗಬೇಡಿ. ಕೆಲವೊಂದು ಅಕ್ಕಪಕ್ಕ ನಿಮ್ಮ ಮಧ್ಯದಲ್ಲಿ ಇರುವಂತಹ ಒಳ್ಳೊಳ್ಳೆ ಜನಗಳು, ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇರೋರು, ಒಳ್ಳೆ ಡಾಕ್ಟರ್ಸ್ಗಳು, ದಯವಿಟ್ಟು ಅವ್ರನ್ನ ಕನ್ಸಲ್ಟ್ ಮಾಡಿ. ಯಾರೂ ಕೂಡ ಇಂಥ ಕಾಯಿಲೆ ಇರೋರು, ಕ್ಯಾನ್ಸರ್ ಅನ್ನೋದು ದೊಡ್ಡ ಕಾಯಿಲೆ ನನ್ನ ಪ್ರಕಾರ, ನಿಮ್ಮ ಹತ್ರ ಎಷ್ಟೇ ಕೋಟಿ ಇದ್ದರೂ ಯಾರನ್ನೂ ಉಳಿಸ್ಕೊಳಕ್ಕಾಗಲ್ಲ. ಅದು ಎಷ್ಟೋ ಜನ ಹೇಳಿರೋದು ಕೇಳಿದ್ದೀನಿ. ದುಡ್ಡು ಇರೋರಿಗೆ ಈ ಕಾಯಿಲೆಯಿಂದ ಪಾರಾಗೋದು ಕಷ್ಟ, ದುಡ್ಡು ಇಲ್ಲದೆ ಇರೋರಿಗೆ ದುಡ್ಡು ಇಲ್ಲ ಅಂತಲೇ ಜೀವನ ಮಾಡೋದು ಕಷ್ಟ. ಒಂಥರ ತುಂಬ ದುಬಾರಿ ಅಂತಲೂ ಹೇಳೋಕ್ಕಾಗಲ್ಲ ಈ ಕಾಯಿಲೆನ, ಅಥವಾ ತುಂಬ ಕಷ್ಟಕರ ಅಂತಲೂ ಹೇಳೋಕ್ಕಾಗಲ್ಲ. ದುಡ್ಡಿರೋರಿಗೆ ಕಷ್ಟಕರ ಕಾಯಿಲೆ, ದುಡ್ಡು ಇಲ್ಲದೆ ಇರೋರಿಗೆ ದುಬಾರಿ ಕಾಯಿಲೆ ಈ ಒಂದು ಕ್ಯಾನ್ಸರು. ಹಾಗಾಗಿ ಸುಮ್ಮನೆ ಅವರು ಇವರು ಮಾಡೋ ಪ್ರಮೋಷನ್ಸ್ನ ನಂಬಿ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ, ಹೌದು ಇಲ್ಲಿ ಹೋಗ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ದಯವಿಟ್ಟು ಯಾರೂ ಕೂಡ ನಿಮ್ಮ ಒಂದು ಆರೋಗ್ಯನ ಬೇರೆಯವರ ಮಾತನ್ನು ನಂಬಿ ಹೋಗಿ ಮೂರ್ಖರಾಗಿ ಕಳ್ಕೊಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ನಾವು ಆಲ್ಮೋಸ್ಟ್ ಈ ಥರ ಯಾರ್ಯಾರು ಯಾವ್ಯಾವ ಹಾಸ್ಪಿಟ್ಲ್ ಹೇಳ್ತಾರೆ, ಏನೇನು ಹೇಳ್ತಾರೆ, ಯಾವ ಆಯುರ್ವೇದಿಕ್ ಹೇಳ್ತಾರೆ, ಯಾವ ಪ್ರಮೋಷನ್ಸ್ ಅವ್ರು ಮಾಡಿರ್ತಾರೆ, ಎಲ್ಲ ಕಡೆಗೂ ಸುತ್ತಾಡಿ ಬೇಜಾರಾಗಿ ಹೋಗ್ಬಿಟ್ಟಿದೆ. ಯಾರು ಬೆಸ್ಟ್ ಡಾಕ್ಟರ್ ಇರ್ತಾರೆ ನೋಡಿ, ಅವರೊಬ್ರದ್ದು ಒಂದು ಸಜೆಷನ್ ತೊಗೊಳ್ಳಿ. ಅಥವಾ ನಿಮ್ಗೇನಾದರೂ ಬೇರೆ ಡಾಕ್ಟರ್ಸ್ಗಳ ಒಪಿನಿಯನ್ ಬೇಕು ಅಂದರೆ, ನಿಮ್ಮ ಫೈಲ್ ಏನಿರುತ್ತೆ ಹೆಲ್ತ್ದು, ಆ ಫೈಲ್ಸ್ನ ತೊಗೊಂಡೋಗಿ ಡಾಕ್ಟರ್ಸ್ಗೆ ತೋರಿಸಿ ಒಂದು 3-4 ಕಡೆ ವಿಚಾರಿಸಿ ಒಪಿನಿಯನ್ ತೊಗೊಳ್ಳಿ. ಬಟ್ ಏಕ್ದಮ್ ಮೆಡಿಸನ್ಸ್ಗಳನ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ರೀತಿಯಾದಂಥ ಆಯುರ್ವೇದಿಕ್ ಆಗ್ಬೋದು, ಮತ್ತೊಂದು ಮಗದೊಂದು ನಮ್ಮನ್ನು ಕಾಪಾಡೋದಿಲ್ಲ. ಸರಿಯಾದಂತಹ ಒಂದು ಡಾಕ್ಟ್ರು ನಮಗೆ ಸಿಕ್ಕಿದರೆ ಕಾಪಾಡ್ಬೋದು. ಅದರ್ವೈಸ್ ನಮ್ಮ ಹಣೆ ಬರದಲ್ಲಿ ಏನು ಬರೆದಿರುತ್ತೆ ಅದೇ ಆಗೋದು, ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲ. ನಾನು ಮಾತಾಡ್ಬೇಕಾದ್ರೆ ಈ ಥರ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ನಮ್ಮ ಮನೇಲಿ. ಹಾಗಾಗಿ ಸುಮಾರು ಜನ ನನಗೆ ಮೆನ್ಷನ್ ಮಾಡ್ತಾಯಿದ್ರಿ. ಬಟ್ ಇವಾಗ ನಮ್ಮ ತಂದೆ ಬೆಟರ್ ಇದ್ದಾರೆ. ಅಂದರೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಇದಂತೂ ಓಪನಾಗಿ ಹೇಳ್ತೀನಿ. ನಾವಂತೂ ಪರ್ಸ್ನಲಿ ಒಪ್ಕೊಂಬಿಟ್ಟಿದ್ದೀವಿ ಲೈಫ್ನ, ಇದೇ ಜೀವನ, ಇದ್ರ ಜೊತೆಗೆ ನಾವು ಹೋಗಬೇಕು. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇರುವಷ್ಟು ದಿನ ನಮ್ಮ ಕಣ್ಮುಂದೆ ಇದ್ದಾರೆ ಅನ್ನೋದೇ ನಮ್ಮ ಒಂದು ನಂಬಿಕೆ. ಇರ್ತಾರೆ, ಅಟ್ಲೀಸ್ಟ್ ಅವ್ರ ಆಸೆ ಏನಿದೆ ಅದು ಮುಗಿಯೋವರೆಗಾದರೂ ನಮ್ಮ ಜೊತೆ ನಮ್ಮ ತಂದೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅವರ ದೊಡ್ಡ ಆಸೆ ಊರಲ್ಲಿ ಮನೆ ಕಟ್ತಾ ಇರೋವಂಥದ್ದು, ಅವ್ರ ಊರಲ್ಲಿ ಒಂದು ದೊಡ್ಡ ಅವ್ರ ಮನೆ ಆಗಬೇಕು ಅಂತ ಅವ್ರ ಒಂದು ಆಸೆ ಇತ್ತು. ಆ ಮನೇಲಿ 1-2 ದಿನ ಕಾಲ ಕಳಿಬೇಕು ಅಂತ ಅವ್ರ ಆಸೆ ಅಂತೆ, ಅದನ್ನು ನಡೀತಾ ಇದೆ. ಅದು ಆಗೋವರೆಗೂ ನಮ್ಮ ತಂದೆ ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಮ್ಮ ಜೀವನ ಹೋಗ್ತಾ ಇದೆ. ನೋಡೋಣ, ದೇವ್ರ ಮೇಲೆ ಕಾಪಾಡೋಣ. ಅವಾಗವಾಗ ಈ ಥರ ಹೆಲ್ತಲ್ಲಿ ಅಪ್ಪಂಗೆ ಅಪ್ ಆ್ಯಂಡ್ ಡೌನ್ ಅನ್ನೋ ಥರ ಆಗ್ತಾಯಿದೆ. ಅದ್ರ ಜೊತೆಗೆ ಎಲ್ಲೋ ನಮ್ಮ ಆರೋಗ್ಯನೂ ನಾವು ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಟೆನ್ಷನ್ ಅನ್ನೋದು ತಲೆಯಲ್ಲಿ ಬಂದುಬಿಡುತ್ತಲ್ಲ, ಒಂದು ಯೋಚನೆ, ಅದನ್ನ ಏನೇ ಮಾಡೋದು ಹೋಗ್ಸೋಕ್ಕಾಗಲ್ಲ. ನಾವು ಊಟದಲ್ಲಿ ಹಿತಿಮಿತಿ ಇರೋದಕ್ಕಿಂತ ನಮ್ಮ ತಲೆಯಲ್ಲಿ ಇರುತ್ತಲ್ಲ ಕೆಲವೊಂದು ಯೋಚನೆ, ಅದರಿಂದನೂ ನಮ್ಮ ಆರೋಗ್ಯನ ಹಾಳು ಮಾಡುತ್ತೆ. ಹಾಗಾಗಿ ಇನ್ನು ಮುಂದೆ ನಾನು ಕರೆಕ್ಟಾಗಿ ವ್ಲಾಗ್ಸ್ನ ಮಾಡಿ ಡೈಲಿ ನನ್ನ ಒಂದು ಊಟದ
ರೀತಿ ಹೇಗಿರುತ್ತೆ, ಯಾವ ರೀತಿಯಾಗಿ ನಾನು ವೆಯ್ಟ್ ಲಾಸ್ ಜರ್ನಿನ ಮಾಡ್ತೀನಿ, ಹೇಗೆಲ್ಲ ನನ್ನ ವೆಯ್ಟ್ನ ಕಡಿಮೆ ಮಾಡ್ತೀನಿ ಅನ್ನೋದಕ್ಕೆ ಇನ್ನು ಮುಂದೆ ಕರೆಕ್ಟಾಗಿ ವ್ಲಾಗ್ಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಡೇಯಲ್ಲಿ ಆಲ್ಮೋಸ್ಟ್ ನನ್ನ ಮಾತೇ ಜಾಸ್ತಿ ಆಗೋಯಿತು. ಎಷ್ಟಾಗುತ್ತೆ ಅಷ್ಟು ಇವತ್ತಿನ ಡೇಯಲ್ಲಿ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಬೆಳಗ್ಗೆ ನನ್ನ ಒಂದು ವಾಕಿಂಗ್ ಆಯಿತು. ಬೆಳಗ್ಗೆ 6 o'clockಗೆ ಎದ್ದು ವಾಕಿಂಗ್ ಹೋಗಿ ಬಂದು ಒಂದು ಲೋಟ ಹಾಟ್ ವಾಟರ್ ಕುಡಿದು ಆನಂತರ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಸಣ್ಣ ಅಂದರೆ ಒಂಥರ ತುಂಬ ದಿನ ಆಗೋಗ್ಬಿಟ್ಟಿತ್ತು, ನನ್ನ ಬಾಡಿ ವರ್ಕೌಟ್ ಅಂತ ಮಾಡೇ ಇರಲಿಲ್ಲ. ಹಾಗಾಗಿ ಇವಾಗ ಒಂದು ಸಣ್ಣ ಪುಟ್ಟ ಎಕ್ಸಸೈಸ್ನ ಮಾಡಿ ಮುಗಿಸಿ ರಿಲ್ಯಾಕ್ಸ್ ಮಾಡಿ ಒಂದಷ್ಟೊತ್ತು ಕೂತು ಪೇಪರ್ ಓದಿ ಈಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ, ಹೇಗಿರುತ್ತೆ ಎಲ್ಲನೂ ಕೂಡ ನೋಡೋಣ. ನಿಮಗೇನಾದರೂ ನನ್ನ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮೊದಲಿದ್ದ ಹಾಗೆ ನಿಮ್ಮ ಸಿರಿಮನೆ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ಅಂದ್ಕೊಳ್ತಾರೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಊಟ ಬಿಡಬೇಕು ಅಂತ. ಆದರೆ ಯಾವ ಊಟ ಬಿಡಬೇಕು ಅನ್ನೋದು ಯಾರೂ ಯೋಚನೆ ಮಾಡೋದಿಲ್ಲ. ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಮೇಯ್ನ್ ಥಿಂಗ್ ನಾವು ಬಿಡಬೇಕಾಗಿರೋದು ಸ್ವೀಟು, ಎಣ್ಣೆಯಲ್ಲಿ ಕರೆದಿರೋಂಥ ಪದಾರ್ಥಗಳು, ಜಂಕ್ ಫುಡ್ಸು, ಇವನ್ನ ಕಂಟ್ರೋಲ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ವೆಯ್ಟಿಗೆ ಸ್ವಲ್ಪ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಎಷ್ಟೋ ಜನ ನಾನು ಹೇಳಿರೋದು ಕೇಳಿದ್ದೀನಿ, ಜಸ್ಟ್ ನಮ್ಮ ಮಾಲ್ಟ್ ಕುಡಿದ್ರೆ ಸಾಕು ವೆಯ್ಟ್ ಲಾಸ್ ಆಗಿಬಿಡ್ತೀರಾ, ಅಥವಾ ಜಸ್ಟ್ ಇದೊಂದು ಗಂಜಿ ಕುಡಿದ್ರೆ ಸಾಕು ವೆಯ್ಟ್ ಲಾಸ್ ಆಗಿಬಿಡ್ತೀರಾ ಅಂತ. ಚಾನ್ಸೇ ಇಲ್ಲ ಫ್ರೆಂಡ್ಸ್. ಈ ಥರ ಎಲ್ಲ ನಂಬಿ ಮೋಸ ಹೋಗಬೇಡಿ. ಆ ಥರ ಎಲ್ಲ ನಮ್ಮ ಬಾಡಿಗೆ ಒಂದು ವಾಕಿಂಗ್ ಎಕ್ಸಸೈಸ್ ಏನೂ ಮಾಡದೆ ನಾವು ಬರೀ ತಿನ್ನೋದು ಒಂದು ಕಡಿಮೆ ಮಾಡಿ ಬರೀ ಗಂಜಿನೇ ಕುಡ್ಕೊಂಡು ಬಂದರೆ ನೀವು ವೆಯ್ಟ್ ಲಾಸ್ ಆಗೋಲ್ಲ. ಮಸಲ್ಸ್ ವೀಕ್ ಆಗುತ್ತೆ, ಮಸಲ್ಸ್ ಲಾಸ್ ಆಗುತ್ತೆ. ಹಾಗಾಗಿ ಫಿಟ್ ಆ್ಯಂಡ್ ಫೈನಾಗಿ ನಮ್ಮ ಮಸಲ್ಸ್ ಸ್ಟ್ರಾಂಗಾಗಿ ಇಟ್ಕೊಂಡು ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ನಾವು ಏಕ್ದಮ್ ಊಟನ ಬಿಟ್ಬಿಟ್ಟು ಕಂಪ್ಲೀಟ್ ಸಲಾಡ್ಗೆ ಅಥವಾ ಫ್ರೂಟ್ಸ್ಗೆ ಬಂದುಬಿಟ್ರೆ ಬೇರೆ ಬೇರೆ ಥರನೇ ಸೈಡ್ ಎಫೆಕ್ಟು ಕೂಡ ಬಾಡಿಗೆ ಶುರುವಾಗುತ್ತೆ. ಇದೆಲ್ಲನೂ ಕೂಡ ಡಾಕ್ಟರೇ ಮೆನ್ಷನ್ ಮಾಡಿ ಹೇಳ್ತಾರೆ. ನೀವು ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಆವಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಾವು ಹೇಗೆ ಫುಡ್ ರೊಟೀನ್ ಇಟ್ಕೋಬೇಕು ಅಂತ. ಸ್ಟಾರ್ಟಿಂಗ್ ನಾವು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದಾಗ ಊಟದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಜೊತೆಗೆ ಶುಗರು, ಆಲ್ರೆಡಿ ಹೇಳಿದಾಗ ಎಣ್ಣೆಯಲ್ಲಿ ಕರೆದಿರುವಂಥದ್ದು, ಜಂಕ್ ಫುಡ್ಸು, ಬ್ರೆಡ್ಡು, ಬನ್ನು, ಈ ಥರದ್ದೆಲ್ಲ ಕಂಪ್ಲೀಟ್ ಕಟ್ಔಟ್ ಮಾಡಿ ನಾರ್ಮಲ್ ಮನೆಯಲ್ಲಿ ಮಾಡುವಂಥ ಊಟನ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ಆನಂತರ ನಾವು ಫ್ರೂಟ್ಸ್ಗೆ, ವೆಜಿಟೇಬಲ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಹೆಲ್ತಿ ಡಯಟು ಯಾವುದೇ ಕಾರಣಕ್ಕೂ ಮಸಲ್ಸ್ ವೀಕ್ ಆಗೋದಿಲ್ಲ. ಎಷ್ಟೋ ಜನ ನೀವು ಅಬ್ಸರ್ವ್ ಮಾಡ್ಬೋದು, ಸಣ್ಣ ಆದರೆ ಅವ್ರ ಕೈ ಆಗ್ಬೋದು, ಕಾಲಾಗ್ಬೋದು, ಒಂಥರ ಮಸಲ್ಸ್ ಎಲ್ಲ ನೇತಾಡೋ ಥರ ಫೀಲ್ ಆಗುತ್ತೆ. ಆ ಥರ ಎಲ್ಲ ಆಗೋದು ಯಾಕೆ ಅಂದರೆ ಏಕ್ದಮ್ ಫುಡ್ಡನ್ನು ಕಂಟ್ರೋಲ್ ಮಾಡೋದ್ರಿಂದ. ಹಾಗಾಗಿ ಸ್ವಲ್ಪ ನಿಮ್ಮ ಬಾಡಿಗೆ ಯಾವ ರೀತಿಯಾಗಿ ಊಟ ಬೇಕು, ಯಾವ ರೀತಿಯಾಗಿ ನಿಮ್ಮ ಬಾಡಿನ ನೀವು ಕಂಟ್ರೋಲ್ ಮಾಡಿಕೊಂಡು ತಿನ್ನೋದ್ರಲ್ಲಿ ಬಾಡಿ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಇಟ್ಟು ವೆಯ್ಟ್ ಲಾಸ್ ಮಾಡಿ. ಅವರು ಹೇಳಿದರು, ಇವರು ಹೇಳಿದ್ರು ಅಂತ ಹೇಳಿ ಅದು ಇದನ್ನು ನಂಬಿ ಮೋಸ ಹೋಗಬೇಡಿ. ಹಾಗೆ ಗಂಜಿ, ನಾವೇನು ಮಾಲ್ಟನ್ನು ಮೆನ್ಷನ್ ಮಾಡ್ತೀವಿ, ಈ ಮಾಲ್ಟ್ ಬಂದು ನಮಗೆ ಪ್ರೋಟೀನ್ ಕೊಡುತ್ತೆ. ಜೊತೆಗೆ ನಮಗೆ ಹೊಟ್ಟೆ ಹಶ್ವಾಗುತ್ತಲ್ವ, ಹಶ್ವಾದಾಗ ನಾವೇನು ಮಾಡ್ತೀವಿ ಆದಷ್ಟು ರೈಸನ್ನು ನಾವು ಇಷ್ಟಪಡೋಕ್ಕೆ ಶುರು ಮಾಡ್ತೀವಿ, ಅಥವಾ ಜಂಕ್ ಫುಡ್ಸ್ ಕಡೆ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ, ಹೊಟ್ಟೆ ಹಶ್ವನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ತಿಯಾಗಿ ಮಾರ್ನಿಂಗ್ ನಮಗೆ ಬ್ರೇಕ್ಫಾಸ್ಟು ಎಷ್ಟೋ ಜನಕ್ಕೆ ಎವ್ರಿ ಡೇ ರೆಡಿ ಮಾಡ್ಕೊಳಕ್ಕಾಗಲ್ಲ. ಜೊತೆಗೆ ಲೈಟ್ ಫುಡ್ ಬೇಕು ಅಂತ ಅನಿಸುತ್ತೆ. ಆ ಟೈಮಲ್ಲಿ ನಾವು ಮಾಲ್ಟನ್ನು ಕುಡಿಯೋದ್ರಿಂದ ನಮ್ಮ ಒಂದು ದೇಹಕ್ಕೆ ಒಂದು ಆರೋಗ್ಯಕರವಾಗಿರುವಂಥ ಒಂದು ಪೌಷ್ಟಿಕಾಂಶನ ನಾವು ಸೇರಿಸಿದಾಗ ಹೊಟ್ಟೆ ಹಶ್ವಾಗ್ಬೋದು, ಅಥವಾ ಮತ್ತೊಂದು ಮಗದೊಂದು ತಿನ್ನಬೇಕು ಅನ್ನೋ ಒಂದು ಆಸೆ ಆಗ್ಬೋದು, ಏನೂ ಬರೋದಿಲ್ಲ. ಹೊಟ್ಟೆ ಫಿಲ್ ಆಗುತ್ತೆ. ಆರೋಗ್ಯಕರವಾಗಿ ನಾವು ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಮಾಲ್ಟನ್ನ ಕುಡೀರಿ ಅಂತ ಹೇಳ್ತೀವಿ. ಜೊತೆಗೆ ನೀವು ಮಾಲ್ಟ್ ಕುಡಿಯೋದು ಒಂದನ್ನು ಮಾಡ್ಕೊಂಬಿಟ್ಟು ಊಟ ಎಲ್ಲ ಬಿಟ್ಬಿಟ್ಟು ವರ್ಕೌಟ್ ಮಾಡಿದೆ ಅಥವಾ ವಾಕಿಂಗ್ ಹೋಗದೆ ಏನೂ ಮಾಡಿದೆ ಕೂತ್ರೆ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗೋಲ್ಲ. ಅಟ್ಲೀಸ್ಟ್ ದಿನಕ್ಕೆ ಒಂದು ಹಾಫ್ ಆನ್ ಅವರ್ ಬೆಳಗ್ಗೆ ಹೊತ್ತು, ಒಂದು ಹಾಫ್ ಆನ್ ಅವರ್ ಸಂಜೆ ಹೊತ್ತು ಈ ಥರ ವಾಕಿಂಗ್ ಮಾಡಿ, ಇಲ್ಲಾಂದರೆ ದಿನಕ್ಕೆ 1 hour ವಾಕಿಂಗ್ ಮಾಡಿದರೂ ಕೂಡ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಅದು ಹೆಲ್ಪ್ ಮಾಡುತ್ತೆ. ಇದಿಷ್ಟು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಗೆ ನಾನು ಮಾಡುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟು ಕೂಡ ಅಷ್ಟೇ. ನಾನಿವತ್ತು ಮಾಡ್ತಾ ಇರೋದು ಪನ್ನೀರ್ ಗ್ರೇವಿ ಮಾಡಿ ಜೊತೆಗೆ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಗ್ರೇವಿ ತುಂಬ ಸಿಂಪಲ್ಲಾಗೆ ಮಾಡ್ತಿರೋದು. ಈಗ ಆಲ್ರೆಡಿ ಎಣ್ಣೆ ಎಲ್ಲನೂ ಕೂಡ ಕಡಿಮೆ ಯೂಸ್ ಮಾಡ್ತೀನಿ ನಾನು. ನಮ್ಮ ಬಾಡಿಗೆ ಪ್ರೋಟೀನ್ ಬೇಕಲ್ವ, ಹಾಗಾಗಿ ಪನ್ನೀರನ್ನ ಬಳಸಿದ್ದೀನಿ. ಫಸ್ಟು ನಾನು 1 ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಟೊಮೆಟೊ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕ್ಯಾಶ್ಯೂನೂ ಕೂಡ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ಅದನ್ನು ಹ್ಯಾಂಡ್ ಬ್ಲೆಂಡರಲ್ಲಿ ನಾನು ಅದನ್ನು ಗ್ರೈಂಡ್ ಮಾಡಿಕೊಂಡೆ. ಯಾಕಂದರೆ
ಅಂದರೆ ಬಿಸಿ ಇತ್ತು, ಬೇಗ ಬೇಗ ಮಾಡಬೇಕಾಗಿತ್ತು. ಹಾಗಾಗಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ 1 ಸ್ಪೂನ್ ತುಪ್ಪ ಹಾಕಿ ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲನೂ ಕೂಡ ಫ್ರೈ ಮಾಡಿಕೊಂಡು ಅರಿಶಿನ ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡಿ ಪನ್ನೀರು ಕೂಡ ಆ್ಯಡ್ ಮಾಡಿ ಖಾರ ಪುಡಿ ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಅದೇ ಒಂದು ಪ್ಯಾನಿಗೆ ನಾನು ಏನು ಮಸಾಲ ರುಬ್ಬಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ಅದನ್ನು ಮತ್ತೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನಾನು ಅದಕ್ಕೆ ಧನಿಯಾ ಪುಡಿ, ಖಾರ ಪುಡಿ ಹಾಗೆ ಗರಂ ಮಸಾಲ ಪುಡಿ ಹಾಕಿ ಪೆಪ್ಪರ್ ಪೌಡರ್ ಸ್ವಲ್ಪ ಖಾರಕ್ಕೆ ನಿಮ್ಗೆ ಬೇಕು ಅಂದರೆ ಹಾಕೋಬೋದು. ಇದಿಷ್ಟು ಹಾಕಿ ನಾನು ಚೆನ್ನಾಗಿ ಕೂದಿಸ್ಕೊಂಡೆ. ಆಲ್ಮೋಸ್ಟ್ ಆಲ್ ನಾನು ಯಾವಾಗಲೂ ಅಷ್ಟೇ ಹೋಮ್ ಮೇಡ್ ಪೌಡರ್ಸ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಆರ್ಟಿಫಿಷಿಯಲ್ ಹೊರಗಡೆ ಸಿಗುವಂತಹ ಕೆಲವೊಂದು ಕಲರ್ಸ್ ಆಗ್ಬೋದು, ಫುಡ್ ಆಗ್ಬೋದು, ಅದನ್ನು ನಾನು ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ಕಲರ್ಸ್ಗಿಂತ ಟೇಸ್ಟಿಗೆ ಇಂಪಾರ್ಟೆಂಟ್ ಕೊಡ್ತೀನಿ. ಇದಿಷ್ಟು ಒಂಥರ ನನ್ನ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಬೆಳಗ್ಗೆ 2 ಚಪಾತಿ, ಸ್ವಲ್ಪ ಪನ್ನೀರ್ ಗ್ರೇವಿ, 2 ಪೀಸಷ್ಟು ಪಪ್ಪಾಯ, ಇದಿಷ್ಟನ್ನು ಕೂಡ ನಾನು ತಿಂದು ಆನಂತರ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಇರುತ್ತೆ. ನಾನು ಯಾವುದೇ ಕಾರಣಕ್ಕೂ ಮನೆಗೆ ಹೆಲ್ಪರ್ಸ್ ಅಂತ ಯಾರನ್ನೂ ಇಟ್ಕೊಂಡಿಲ್ಲ, ನಾನೇ ಮಾಡ್ತೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಆನಂತರ ನೆಕ್ಸ್ಟು ನಾನು ಮಾಲ್ಟ್ ಪೌಡರ್ಗೆ ಪ್ರಿಪ್ರೇಷನ್ ಆಗ್ಬೋದು, ಅಥವಾ ಈ ರೀತಿ ಸಾಂಬಾರು ಪೌಡರ್ಗೆ ಮೆಣಸಿನ್ಕಾಯಿ ಎಲ್ಲ ತಂದಾಗ ತುಂಬ ಲಾಟ್ಗಟ್ಟಲೆ ಮೆಣಸಿನ್ಕಾಯಿ ತರ್ತೀವಿ. ಯಾಕಂದರೆ 1 kg 2 kg ಎಲ್ಲ ತರೋದಿಲ್ಲ, ಸಖತ್ ಆರ್ಡರ್ಸ್ ಇರುತ್ತೆ. ಹಾಗಾಗಿ ಒಂದೊಂದು ಸರಿಗೆ ಒಂದು 15 kg 20 kg ಈ ಥರ ಮೆಣಸಿನ್ಕಾಯಿ ತರಿಸೋದಿರುತ್ತೆ. ಅದು ತಂದಾಗ ಬಿಸಿಲು ಯಾವ ರೀತಿಯಾಗಿರುತ್ತೆ ಆ ಟೈಮಲ್ಲಿ ಒಣಗಿಸ್ಬಿಟ್ಟು ಸ್ಟೋರ್ ಮಾಡ್ಕೊಳ್ತೀವಿ. ಯಾವ ರೀತಿ ಆರ್ಡ್ರ್ ಬರುತ್ತೆ ಆವಾಗ ಪಟಾಪಟ್ ಅಂತ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಮೆಣಸಿನ್ಕಾಯಿನ ಇವತ್ತು ಬಿಸಿಲು ಚೆನ್ನಾಗಿತ್ತು ಅಂತ ಹೇಳಿ ಒಣಗಾಕೋದಕ್ಕೆ ಹಾಕಿ ಬಂದು ಅನಂತರ ಅಡುಗೆ ಮಾಡಿಬಿಡೋಣ. ಅಡುಗೆ ಮಾಡಾದಮೇಲೆ ಫ್ರೆಶ್ ಅಪ್ ಆಗಿ ಕೆಲಸಗಳಿರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಮಧ್ಯಾಹ್ನಕ್ಕೆ ಇವತ್ತು ಬಸಳೆ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಅಂದರೆ ಬಸಳೆ ಸೊಪ್ಪು ಮನೆ ಹತ್ರನೇ ತೊಗೊಂಬಂದಿದ್ರು, ಸೊಪ್ಪು ಮಾರೋರು ತಂದಿದ್ದರಿಂದ ತೊಗೊಂಡೆ. ಎಲೆನೇ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿತ್ತು. ಅದಕ್ಕೆ ಏನು ಮಾಡಿದೆ, ಬರೀ ಎಲೆನ ತೊಗೊಂಡು ಇನ್ನದ್ರದ್ದು ಕಾಂಡ ಏನಿರುತ್ತೆ ಅದನ್ನು ಹಾಗೆ ಇಟ್ಟೆ, ದಂಟು ಅಂತ ಏನು ಕರಿತೀವಿ ಅದನ್ನು ಹಾಗೆ ಇಟ್ಟೆ. ಅದನ್ನು ಒಂದಿನ ಬೇಳೆ ಸಾರು ಮಾಡ್ಕೊಳ್ಳೋಣ, ಇದನ್ನು ಇವತ್ತು ಮಸೊಪ್ಪು ಟೈಪಲ್ಲಿ ಮಾಡೋಣ ಅಂತ. ಫಸ್ಟು ನಾನು ಕುಕ್ಕರಲ್ಲಿ ಹೆಸರುಬೇಳೆ, ತೊಗರಿಬೇಳೆ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಕೂಗಿಸ್ಕೊಂಡೆ. ಆನಂತರ ಮತ್ತೆ ಒಂದು ಕಡಾಯಿ ಇಟ್ಟು ಅದಕ್ಕೆ ತುಪ್ಪ ಹಾಕಿ ಬಸಳೆ ಸೊಪ್ಪನ್ನು ಚೆನ್ನಾಗಿ ಆ ಲೋಳೆ ಅಂಶ ಏನಿರುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು, ಜೊತೆಗೆ ಸೊಪ್ಪೆಲ್ಲ ಕಂಪ್ಲೀಟ್ ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಅದನ್ನು ಹುರ್ಕೊಂಡು ಆನಂತರ ಇದಕ್ಕೆ ನಾನು ಬೇಯಿಸಿರುವಂತಹ ಹೆಸರುಬೇಳೆ, ತೊಗರಿಬೇಳೆ, ಈರುಳ್ಳಿ, ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕಿ ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿರೋದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಸಳೆ ಸೊಪ್ಪಿನ ಸಾರನ್ನ ಸುಮಾರು ಜನ ಸುಮಾರು ಥರ ಮಾಡ್ತಾರೆ. ನಂಗೆ ಸೊಪ್ಪು ಜಾಸ್ತಿ ಇದ್ದರೆ ಈ ಥರ ನಾನು ಮಸೊಪ್ಪು ಟೈಪಲ್ಲೇ ಮಾಡೋದು, ನಮ್ಮ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ. ಇದನ್ನೆಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿ ರುಬ್ಕೊಂಡಿರೋದು ಹಾಕಿ ಚೆನ್ನಾಗಿ ಕೂದಿಸ್ಕೊಂಡು ಆನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ಬಸಳೆ ಸೊಪ್ಪಿನ ಮಸೊಪ್ಪು ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ, ನಮ್ಮ ಮನೇಲೆಲ್ಲರೂ ತುಂಬ ಇಷ್ಟಪಡ್ತಾರೆ. ಹಾಗೆ ಮಧ್ಯಾಹ್ನದ ಊಟ ಈ ರೀತಿಯಾಗಿರುತ್ತೆ. ಒಂದು ಮುದ್ದೆ, ಸ್ಮಾಲ್ ಕಪ್ಪಲ್ಲಿ ರೈಸು, 1 ಕಪ್ ಮೊಸರು, ಹಾಗೆ ಒಂದು ಸೌತೆಕಾಯಿ, ಕ್ಯಾರೆಟು, ಮೂಲಂಗಿ ಈ ಥರ ಏನಿರುತ್ತೆ ಸಲಾಡ್ ಥರ ಆ ತರಕಾರಿನೂ ಯೂಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಟೈಮ್ ಬಂದು ಹೊರಡೋ ಅಂಥ ಸಮಯ ಬಂತು. ಎಲ್ಲಿಗೆ ಅಂದರೆ ಅಮ್ಮ ಮನೆಗೆ. ಆಯಿತು, ಬೆಳಿಗ್ಗೆ ತಿಂಡಿ ಆಯಿತು, ಮಧ್ಯಾಹ್ನ ಊಟನೂ ಆಯಿತು. ಇವತ್ತಿನ ನನ್ನ ಒಂದು ತಿಂಡಿ ಊಟದ ಮೆನು ಈ ರೀತಿಯಾಗಿತ್ತು. ಇನ್ನು ರಾತ್ರಿ ಕಂಪ್ಲೀಟ್ ಮೈಲ್ಡಾಗಿರುತ್ತೆ, ಏನೂ ಅಂಥದ್ದು ಊಟ ತೊಗೊಳ್ಳೋದಿಲ್ಲ. ಜಸ್ಟ್ ಒಂದು ಲೋಟ ಗಂಜಿ ತೊಗೊಳ್ತೀನಿ ಅಷ್ಟೇ, ಒಂದು ಲೋಟ ಮಾಲ್ಟ್ ಗಂಜಿ ಕುಡಿಯೋವಂಥದ್ದು, ಕುಡಿದು ಮಲಗೋದು ಅಷ್ಟೇ. ಸಂಜೆ ಹೊತ್ತು ಮೊದಲೆಲ್ಲ ವಾಕಿಂಗ್ಗೆ ಅಂತ ಹೇಳಿ ಹೋಗ್ತಾಯಿದ್ದೆ, ಬೆಳಗ್ಗೆ ಸಂಜೆ 2 ಟೈಮ್ಸ್ ವಾಕ್ ಮಾಡ್ತಾಯಿದ್ದೆ. ಬಟ್ ನಾವು ತುಂಬ ಲಾಂಗ್ ಗ್ಯಾಪ್ ಬಿಟ್ಟು ಮತ್ತು ನಾವು ಫುಡ್ ರೊಟೀನಲ್ಲೂ ವ್ಯತ್ಯಾಸ ಮಾಡಿಕೊಂಡು ಆಮೇಲೆ ಬಾಡಿಗೂ ಎಕ್ಸಸೈಸು ವರ್ಕೌಟ್ ಅಂತ ಜಾಸ್ತಿ ಕೊಟ್ಟರೆ ಬೇರೆ ಬೇರೆ ಥರನೇ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ನಮ್ಮ ಬಾಡಿಗೆ ಊಟದಲ್ಲೂ ಕಂಟ್ರೋಲ್ ಮಾಡಿಕೊಂಡು ಜೊತೆಗೆ ಎಕ್ಸಸೈಸ್ನೂ ಕೂಡ ಸ್ವಲ್ಪ ಜಾಸ್ತಿ ಅಂದರೆ ವಾಕಿಂಗ್ನೂ ಕೂಡ ಜಾಸ್ತಿ ಮಾಡ್ಕೊಂಡೋದ್ರೆ ಬೆಟರ್ ಆಗಿರ್ತೀವಿ. ಹಾಗಾಗಿ ಇವಾಗ ಸದ್ಯಕ್ಕೆ ಬೆಳಿಗ್ಗೆ ಹೊತ್ತು ಮಿಸ್ ಮಾಡದೆ 1 ಅವರ್ ವಾಕಿಂಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈಗ ಸಂಜೆ ಏನೂ ವಾಕಿಂಗ್ ಹೋಗ್ತಾಯಿಲ್ಲ. ಅದ್ರ ಬದಲು ವಾಕಿಂಗ್ ಮಾಡೋ ಬದಲು ಡಿಮಾರ್ಟ್ ಶಾಪಿಂಗ್ ಇದೆ, ಸ್ವಲ್ಪ ಶಾಪಿಂಗ್ ಮುಗಿಸ್ಬೇಕು. ಹೋಗೋಕ್ಕೂ ಮೊದಲು ಅಪ್ಪನ ಮಾತಾಡಿಸ್ಕೊಂಡು ಹೊರಡೋದು. ಈಗ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ, ನಾವು ಹೊರಡೋದು. ಹೋಗಿ ಸ್ವಲ್ಪ ಗ್ರೋಸರಿ ಶಾಪ್ ಮಾಡಿಕೊಂಡು ಬರೋದು. ಹೊರಡೋದು. ಇವತ್ತಂತೂ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಅಂತಲೇ ಬಂದಿದ್ದು. ಬಟ್ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಥರನೇ ತೊಗೊಳಕ್ಕೆ ಶುರು ಮಾಡಿದೆ. ಯಾಕೆ ಅಂದರೆ ನನಗೂ ನಮ್ಮ ಮನೆಯವ್ರಿಗೂ ಕಿಚನ್ನಲ್ಲಿ ವಾರೆ ಅಂತ ಹೇಳ್ಬೋದು, ಆ ಲೆವೆಲಿಗೆ ಜಗಳ ಆಗಿತ್ತು. ಯಾಕೆಂದರೆ ಕೆಲವೊಂದು ಅವ್ರು ಅಡುಗೆ ಮಾಡೋಕ್ಕೆ ಬಂದಾಗ ಅವ್ರ ಕೈಗೆ ಸಿಗೋದಿಲ್ಲ. ನಾವೆಲ್ಲ ಬೇರೆ ಬೇರೆ ಥರ ಒಂದು ಸ್ಟೋರೇಜ್
ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಎಲ್ಲ ಗ್ಲಾಸ್ದು. ನನಗಾದರೆ ಪರ್ಟಿಕ್ಯುಲರಾಗಿ ಕೈ ಹಾಕಿದ ತಕ್ಷಣ ಯಾವುದು ಸಾಸಿವೆ ಯಾವ್ದು ಅರಿಶಿನ ಎಲ್ಲ ಗೊತ್ತಾಗುತ್ತೆ. ಬಟ್ ನಮ್ಮ ಮನೆಯವ್ರಿಗೆ ಗೊತ್ತಾಗೋದಿಲ್ಲ. ಅವ್ರು ಅಡುಗೆ ಮನೆಗೆ ಬಂದಾಗೆಲ್ಲ ಬೈಯೋದಿರುತ್ತೆ. ಜೊತೆಗೆ ನನ್ನ ಬಿಟ್ಟು ಬೇರೆ ಯಾರೇ ಅಡುಗೆ ಮನೆಗೆ ಹೋದರೂ ಅವ್ರಿಗೆ ಯಾವ್ಯಾವ ವಸ್ತು ಎಲ್ಲಿದೆ ಅಂತ ಸಿಗೋದಿಲ್ಲ. ಅದಕ್ಕೋಸ್ಕರ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ಗೆ ಅಂತ ತೊಗೊಂಡು ಶಾಪಿಂಗ್ ಮಾಡಿ ಬರೋಷ್ಟರಲ್ಲೇ 9:45 ಈಗ ಮನೆಗೆ ಬಂದ್ವಿ. ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಂತೂ ಈ ಪ್ಲಾಸ್ಟಿಕ್ ತೊಗೊಳೋದು ಬೇಡ ಅಂದರೆ ಗ್ಲಾಸ್ ಇಡೋಣ ಅಂತಲೇ ಅನ್ಕೊತಾ ಇದ್ದೆ. ಬಟ್ ಈಗ ನನಗಿರೋ ಕೆಲಸದ ಬ್ಯುಸಿಯಲ್ಲಿ ಗ್ಲಾಸನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಈ ಥರ ಪೌಡ್ರುಗಳಿಗೆ ಅಂದರೆ ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಪೌಡ್ರು ಇದೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಇಟ್ಕೊಳ್ಳೋದಕ್ಕೆ. ಆಮೇಲೆ ಇದೆಲ್ಲ ಒಂದು ಡಬ್ಬ ಸ್ಪೈಸಸ್ಗೆ, ಒಂದು ಡಬ್ಬ ಬರೀ ಒಗ್ಗರಣೆದೆಲ್ಲ ಹಾಕಿಡೋದಕ್ಕೆ ಅಂತ ಹೇಳಿ ಅದಕ್ಕೆ ತೊಗೊಂಬಂದೆ ಇವನ್ನ. ಏನು ಮಾಡೋದು, ಇನ್ನೊಂದಷ್ಟೆಲ್ಲ ಇದೆ ಎತ್ತಿಡೋದು. ನಮ್ಮ ಮಕ್ಳಿಗೆ ಬೇಕಾಗಿರೋದು ಅವು ಇವು ಎಲ್ಲ ತೊಗೊಂಡು ಬಂದು ತಕ್ಷಣ ಬಿಡಿಸೋದೆ ತೊಗೊಂಡು ಬಂದ್ವಿ. ತುಂಬ ಜನ ಅನ್ಕೊತಾರೆ ಅಮ್ಮ ಮನೆಗೆ ಹೋಗಿದ್ದು ಬ್ಲಾಗ್ ಮಾಡಿಲ್ಲ ಯಾಕೆ ಸುಷ್ಮಾ ಏನು ಅಂತ. ಇಲ್ಲ, ಈಗ ಅಪ್ಪ ನಾರ್ಮಲಾಗಿಲ್ಲ, ಜೊತೆಗೆ ಅವ್ರು ಮಾತಾಡ್ತಾ ಇರೋಂಥ ವಾಯ್ಸ್ ಸ್ವಲ್ಪನೂ ಕೂಡ ಕೇಳಿಸಲ್ಲ. ಈಗ ಧ್ವನಿ ಚೇಂಜ್ ಆಗಿದೆ, ಸ್ಲೋ ಆಗಿದೆ. ಮತ್ತು ಮೊದಲಿನ ಥರ ಈಗ ಅಪ್ಪ ಅಮ್ಮ ಆಗಲಿ ಯಾರೂ ಇಲ್ಲ. ಹಾಗಾಗಿ ಈಗ ನಾನು ಇಷ್ಟು ವರ್ಷ ಆಲ್ಮೋಸ್ಟ್ 4 ಇಯರ್ಸಿಂದ ನಮ್ಮ ಅಪ್ಪ ನೋಡಿದ್ದೀರಾ ಯಾವ ರೀತಿಯಾಗಿದ್ದಾರೆ ಅಂತ. ಬಟ್ ಈಗ ಪ್ರೆಸೆಂಟ್ ನೀವು ಅವ್ರಿರೋದನ್ನು ನೋಡಿದ್ರೆ ನಿಮಗೂ ಶಾಕ್ ಆಗುತ್ತೆ, ಬೇಜಾರಾಗುತ್ತೆ, ಹೀಗೆ ಚೇಂಜ್ ಆಗಿಬಿಟ್ಟಿದ್ದಾರೆ ಅಂತ. ಅಷ್ಟು ವೀಕ್ ಆಗಿದ್ದಾರೆ. ಹಾಗಾಗಿ ನಾನು ಅಮ್ಮ ಮನೆಗೆ ಹೋದರೆ ವಿಡಿಯೋ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನಮ್ಮ ಜೀವನ ತುಂಬ ಚಿಕ್ಕದು. ನಮ್ಮ ಲೈಫ್ ಅನ್ನೋದು ಏನಿದೆ ಅಂದರೆ ತುಂಬ ಪುಟಾಣಿದು, ಚಿಕ್ಕದು. ನಮ್ಮ ಹಾರ್ಟ್ ಎಷ್ಟಿದೆ ಅಂತ ಹೇಳಿ ನಮ್ಮ ಮುಷ್ಟಿ ಎಷ್ಟಿದೆ ಅಂತ ಹೇಳ್ತಾರೆ. ಇದು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದರೂ ಮನುಷ್ಯರಿಗೆ ಈಗಿನ ಕಾಲದಲ್ಲಿ ಒಳ್ಳೆ ಬುದ್ಧಿ, ಒಳ್ಳೆಯದು, ನಮ್ಮದು, ನಮ್ಮ ಮನೆ, ನಮ್ಮ ಸಂಸಾರ, ನಮ್ಮ ಹೊಡ ಹುಡ್ತೋರು ಅನ್ನೋ ಒಂದು ಪ್ರೀತಿ ವಿಶ್ವಾಸನೇ ಯಾರಿಗೂ ಇಲ್ಲ. ಯಾವಾಗ ಮನುಷ್ಯ ಭಗವಂತ ಹೋಗ್ತಾನೋ, ಯಾವಾಗ ಈ ಭೂಮಿಗೆ ಭಗವಂತ ಮತ್ತೆ ಕಳಿಸ್ತಾನೋ, ಈ ಮಧ್ಯದಲ್ಲಿ ನಮ್ಮ ಜೀವನದಲ್ಲಿ ಏನೇನೆಲ್ಲ ನಡೆಯುತ್ತೋ, ಎಷ್ಟು ದಿನ ಇರ್ತೀವೋ ಯಾವುದು ನಮ್ಮ ಕೈಲಿಲ್ಲ. ಬಟ್ ಆದರೂ ಎಲ್ಲ ನಂದು ನನಗೆ ಅಂತ ಮಾತಾಡೋದು ಆಡೋದು ಮಾತ್ರ ನಾವು ನಿಲ್ಲಿಸೋದಿಲ್ಲ. ಇವಾಗ ನನ್ನ ಮಗಳು 1 ಲೋಟ ಗಂಜಿ ಸಾಕು, ಒಂದೇ 1 ಲೋಟ ಹಾಫ್ ಸ್ಪೂನ್ ಹಾಕ್ಬಿಟ್ಟು 1 ಲೋಟ ರೈಸ್ ಇಟ್ಬಿಡು, ನಿಮಗೆ ಹೇಗೋ ರೈಸ್ ಇದೆಯಲ್ಲ. ಫೈನಲಿ 1 ಲೋಟ ಗಂಜಿ ರೆಡಿ ಫ್ರೆಂಡ್ಸ್. ಇದೇ ನನ್ನ ಏನಂತ ಹೇಳ್ತಾರೆ ಊಟ, ರಾತ್ರಿಯ ಊಟ. ಬಂದಿದ್ದ ತಕ್ಷಣ 1 ಲೋಟ ನೀರು, ಒಂದು 3-4 ಸೌತೆಕಾಯಿ ತಿಂದೆ, ಸ್ಲೈಸ್ 3-4 ಸ್ಲೈಸ್ ಸೌತೆಕಾಯಿ ತಿಂದೆ. ಈಗ 1 ಲೋಟ ಗಂಜಿ ಕುಡಿದ್ರೆ ಮುಗೀತು. ಇಷ್ಟೇ ನೈಟ್ ಸಿಂಪಲಾಗಿ ಊಟನ ಮುಗಿಸೋವಂಥದ್ದು. ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು. ಇದೆಲ್ಲ ನಾಳೆ ಮಾಡ್ತೀನಿ, ಇನ್ನು ಎತ್ತಿಡೋಕ್ಕಾಗ್ತಾಯಿಲ್ಲ, ಎಲ್ಲ ಹಾಗೆ ಇಟ್ಟಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅದೇ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.